ಇವತ್ತಿಂದ ಈ ಅಣೆಕಟ್ಟು 9.90 ಕೋಟಿಯಿಂದ ಇದಾಗಿದ್ದು ಇವತ್ತಿಂದ 2,000 ಕೋಟಿ ಆದರೂ ಮುಗಿತಾ ಇದೆ ಡ್ಯಾಮ್ ಅಣೆಕಟ್ಟು. ಅದರ ಸಂತ್ರಸ್ತರಿಂದಲೇ ಸಂತ್ರಸ್ತ ಅವರಿಗೆಲ್ಲ ಅಂಕಿಅಂಶಗಳು ಕೊಡೋದು ಅಧಿಕಾರಿಗಳಿಗೆ. ಯಾಕಂದ್ರೆ ಸಂತ್ರಸ್ತರಿಗೆ ಎಷ್ಟು ದುಡ್ಡು ಕೊಟ್ಟಾರ ಎಷ್ಟಿಲ್ಲ ಅಂಬೋದು. ಯಾಕಂದ್ರೆ ಇವತ್ತು ನಮ್ಗೆ ಎಷ್ಟು ಕೊಡಬೇಕಿತ್ತು ದೇವರಾಜ ಅರಸರು ಭೂಮಿ ಹೋದಾಗ ಎಲ್ಲ ಅವಾಗ ಅಣೆಕಟ್ಟು ಕಟ್ಟೋ ಮುಂದೆ 2.5 ವರ್ಷ ಆಯ್ತು ಸರ್. ಈಗ ನಾವು ಇನ್ನು ಹೋರಾಟ ದಂಡೆ ಮಾಡ್ತಾ ಇದ್ದು. ಅದರಿಂದ ಇಲ್ಲಿವರೆಗೆ ಭೂಮಿ ಹೋದ್ರಿಗೂ ಭೂಮಿ ಕೊಡ್ತಾ ಅಂದರೆ ಭರವಸೆ ಕೊಟ್ಟಿಲ್ಲ. ಆ ಸಮಯದಾಗ ಇದೇ ನಮ್ಮ ಭೀಮಣ್ಣ ಖಂಡವ್ರ ಇದ್ರ ಮೇಲಿಂದ ಅಣೆಕಟ್ಟಾಗ್ಯದ. ಇವತ್ತು 28 ಹಳ್ಳಿ ರೈತರು ಹುಮನಾಬಾದ್ ಕ್ಷೇತ್ರದ ಆಮೇಲೆ ನಮ್ಮದು ದಕ್ಷಿಣ ಕ್ಷೇತ್ರದ ಎಲ್ಲ ಅನೇಕ ಹಳ್ಳಿಗಳೆಲ್ಲ ಭೂಮಿಗಳು 28 ಹಳ್ಳಿ ರೈತರಿಂದ ಮುಳುಗಡೆ ಆಗಿ ಇವತ್ತಿಂದ ಈ ಜಿಲ್ಲೆಗೆ ಅಂತ ಜೀವನಾಡಿಯಿಂದ ರೈತರ ಕಾರಂಜ ಸಂದಿಂದ ಮುಳುಗಡೆ ಸಂತ್ರಸ್ತರಿಂದ ಇವತ್ತು ಜಿಲ್ಲೆಗೆ ನೀರು ಕೊಡ್ಲತ್ತಾರ. ಎಲ್ಲರೂ ನೀರಾವರಿ ಆಗ್ಯದ, ಎಲ್ಲ ಸೌಲಭ್ಯ ಆಗ್ಯದ. ಅದ್ರ ಮುಳುಗಡೆ ಸಂತ್ರಸ್ತರು ಗೋಳು ಯಾರು ಕೇಳ್ತಾ ಇಲ್ಲ. ಅದಕ್ಕಾಗಿ ನಾವೇನಂದ್ರೆ ಸತತ ಹೋರಾಟ ಮಾಡಿ ಎಲ್ಲರಿಗೆ ಎಲ್ಲ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆವು, ಎಲ್ಲ ಸಚಿವರಿಗೆ ಕೊಟ್ಟೆವು, ಎಲ್ಲ ಪ್ರತಿಯೊಬ್ಬರಿಗೆ ಮನವಿ ಕೊಟ್ಟು ಯಾಕಂದ್ರೆ ಇವತ್ತಿಂದ ಜಿಲ್ಲೆಯಲ್ಲಿ ಇದೊಂದು ಹೋರಾಟ ಅಂದರೆ ಎಲ್ಲಿ ತನಕ ಮಾಡಬೇಕು ಹೋರಾಟ. ಯಾಕಂದ್ರೆ ಕೊನೆಗೆ ನಿರ್ಣಯ ಮಾಡಿದೆವು ಈ 15 ದಿವಸದಲ್ಲಿ. ಯಾಕಂದ್ರೆ ಗಡುವು ಕೊಟ್ಟರೆ 25ನೇ ತಾರೀಕಿಗೆ ನಾವಿಂದ ಏನು ಮನವಿ ಕೊಟ್ಟಿದ್ದೆವು. ಈ 25ರಿಂದ 15 ದಿವಸದಲ್ಲಿ 9-10 ತಾರೀಕಿಗೆ 10 ತಾರೀಕಿಗೆ ನಾವಿಂದ ಗಡುವು ಕೊಡ್ತಾ ಇದ್ದೀವಿ. 10 ತಾರೀಕಿನಿಂದ ನಮ್ಗೆ ಚಾಲೂ ಆಗ್ತಾ 11ನೇ ತಾರೀಕಿಗೆ ನಮಗೇನಂದ್ರೆ ನಾವು ಸುಸೈಡ್ ಮಾಡ್ಕೊಳಕ್ಕೆ ನಾವಿಂದ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಿದ್ಧರಾಗಿದ್ದೀವಿ ಅಂಥೇಳಿ ಎಲ್ಲರೂ ಏನಂದ್ರೆ ನಾವು ಜಯಘೋಷ ಮುಖಾಂತರ ನಾವೆಲ್ಲ ತಯಾರಾಗಿದ್ದೀವಿ ಅಂತೇಳಿ ಇವತ್ತಿನ ಈ ಮಾಧ್ಯಮ ಮುಖಾಂತರ ತಮ್ಮನ್ನು ಕೇಳ್ತೇವೆ. ನಮ್ಗೆ ತಿಲ್ಲ ಕರ್ನಾಟಕ ಕಡೆದು ನಮ್ಮ ಮಕ್ಕಳು ಎಲ್ಲೆಲ್ಲೋ ಮಾಡಿ ಉಳ್ಳಕ್ಕೆ ಹೋಗ್ಯಾರ. ನಮ್ಮ ಗಂಡದವ್ರು ಸಾಯ್ಲತ್ತಾರ, ನಾವು ಸಾಯ್ತೇವೆ, ನಮ್ಮ ಮಕ್ಕಳು ತಂದು ಕೊಲ್ತೀವಿ. ನಾವಿಲ್ಲಿ ಬದುಕಾದ್ರೆ ಇಲ್ಲ, ನೀವು ಕೊಡಲ್ಲ ಹೋದ್ರೆ ನಾವರ ಇರೋದಿಲ್ಲ. ನಮಗೆಲ್ಲ ಹೊಲ ಮಂದಿ ಅದಂತ ಲಗ್ನ ಮಾಡ್ಕೊಂಡ್ರಿ, ನಮಗೆಲ್ಲ ಹೊಲ ಕಳ್ಕೊಂಡಾರ, ನಮಗೆ ಪುನಃ ಇದ್ದಿಲ್ಲ. ನಾವು ಪಾಸಿ ಮಾಡಿ ಲಗ್ನ ಮಾಡ್ಕೊಂಡಾರ. ಅವ್ರಿಗೆ ಗೌರ್ಮೆಂಟ್ ಪಾಸಿ ಮಾಡ್ಯದ, ಅವ್ರು ನಮಗೆ ಪಾಸಿ ಮಾಡ್ಯಾರ. ನಮ್ಮ ಮನೆಯವರು ನಮಗೆ ಪಾಸಿ ಮಾಡ್ಯಾರ, ಮತ್ತೆ ಮಾವ ಎಲ್ಲ ಮದುವೆ ಮಾಡ್ಯಾರ. ನಾವು ರೋಡ್ ಮೇಲೆ ಬದುಕ್ಲಾಕ್ ಬಿಟ್ಟಾರ. ನಮ್ಮ ಗಂಡ ಹೆಂಡ್ತಿ, ನಮ್ಮ ಗಂಡದವರು ಇದೆಲ್ಲ ಟೆನ್ಷನ್ ಮಾಡ್ಕೊಂಡು ಕುಡ್ದು ರೋಡಿಗೆ ಬೀಳತ್ತಾರ. ನಾವು 5 ಮಕ್ಕಳು ಹಡ್ದೇವು, ಹ್ಯಾಂಗೆ ಸಲ್ಕೋಬೇಕು ನಮ್ಗೆ ಅರ್ಥ ಆಗಿಲ್ಲ. ನಾವು ಹಡ್ದೇವು ಮಕ್ಕಳು ಸಲ್ಕೊಲ್ಲಕ ನಮ್ಗೆ ಅನ್ನ ಸಿಗಲ್ಲ ಹುಟ್ಟದ. ಮಕ್ಕಳು ಇವತ್ತು ರೋಡ್ ಮೇಲೆ ಹೈದರಾಬಾದು ಬೀದರು ಇವತ್ತೆಲ್ಲ ಮಾಡ್ಕೊಳಕ್ಕೆ ನಡೆದಾರ ಮಕ್ಕಳು. ನಮಗೆ ಭಾಳ ಸಜಾ ಅಂದ್ರೆ ಏನಲ್ಲತ್ತೀವಿ, ನಾವು ಬದುಕಂತ ಇದ್ದಂಗೆ. ಅದ್ರ ಕಡೆ ನಾವು ಜೀವ ಕೊಡೋದೇ ಅದ. ಈಸಿನ ಹಾದಿ ನೋಡ್ದೇವೆ, ದುಡ್ಡು ಬರ್ತಾವ ಹಂಗೆ ಬರ್ತಾವ ನಾವು ಈ ಥರ ಬದುಕಬೇಕು. ನಮ್ಮ ಮಕ್ಕಳಿಗೆ ಸಾಲಿ ಕಲಿಸಿಲ್ಲ, ನಮ್ಮ ಮಕ್ಕಳಿಗೆ ಎಲ್ಲೆಲ್ಲೋ ಒಂದು ಒಪ್ತಿ ಬಂಡಿ ಮೇಲೆ, ನಮ್ಮ ಮಕ್ಕಳಿಗೆ ಮದುವೆ ಮಾಡಿಲ್ಲ, ನಮ್ಮ ಮಕ್ಕಳಿಗೆ ಸಾಲಿ ಕಲಿಸಿಲ್ಲ, ನಮ್ಮ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಹೊಂಟಾರ. ನಮಗೆ ದುಡ್ಡು ಸಿಗಲ್ಲ ಹೊಂಟ. ನಮ್ಗೆ ಆದ್ರಿ ಗರೀಬರು ಅಂತಂದು ತಿನ್ನೋರು ನಮ್ಗೆ ತೋಲ್ ಇಳಿಸಿ ಮಾತಾಡ್ಲತ್ತಾರ. ನಮಗೆ ಭಾಳ ಟೆನ್ಷನ್ನಿಂದ ನಾವು ಸಾಯೋದಂಥದ್ದು ಪ್ರಸಂಗ ಬಂದದ. ನಾವು ಸಾಯ್ತೇವೆ, ನಾವು ಇದಕ್ಕೆ ಬಿಡೋದಿಲ್ಲ, ನಾವು ಸಾಯ್ತೇವೆ, ನಾವು ಒಟ್ಟು ಬಂದದ. ಇದಕ್ಕೆ ನೀವು ಹೋರಾಟಕ್ಕೆ ಬೇಕು, ಎಲ್ಲಿವರೆಗೆ ಹೋರಾಟ, ಕಾರಂಜ ಮುಳುಗಡೆ ಸಂತ್ರಸ್ತರ ಹೋರಾಟಕ್ಕೆ, ಕಾರಂಜ ಮುಳುಗಡೆ ಸಂತ್ರಸ್ತರ ಹೋರಾಟಕ್ಕೆ ಬೀದರ ಜಿಲ್ಲೆ ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ, ಬೀದರ ಜಿಲ್ಲೆ ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏಕೆ ಬೇಕು, ಏಕೆ ಬೇಕು, ಏನ್ ಖಿಲಾಫ್, ಏನ್ ಖಿಲಾಫ್. ಭಾರತ್ ಮಾತಾ ಕಿ.